ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ 1-to-1 ಮಾತುಕತೆಗೆ ಮುನ್ನ ಸುರ್ಜೇವಾಲಾ ಅವರು ಕೇಂದ್ರ ಬಿಜೆಪಿ ವಿರುದ್ಧ ಕಟುವಾಗಿ ಟೀಕಿಸಿದ್ದಾರೆ. ಇನ್ನು ಕರ್ನಾಟಕ ರೈತರ ವಿಚಾರ ಅಲ್ಲದೆ ಭಾರತದ ಎಲ್ಲಾ ರೈತರನ್ನ ಸಂಕಷ್ಟದಲ್ಲಿ ಇಟ್ಟಿದೆ. ಮೋದಿ ಸರ್ಕಾರ ರೈತರನ್ನ ತುಳಿತಾ ಇದೆ. ಕರ್ನಾಟಕದ ತೊಗರಿ ಬೆಳೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೋದಿ ಸರ್ಕಾರದ ನಿರ್ಧಾರದಿಂದಾಗಿ ಎಲ್ಲರಿಗೂ ತೊಂದರೆಯಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ ರೈತರಿಗೆ ತೊಂದರೆಯಾಗ್ತಾ ಇದೆ. ಕರ್ನಾಟಕದ ತೊಗರಿ ಬೇಳೆ ವಿಶ್ವದಾದ್ಯಂತ ಹೋಗುತ್ತೆ. ಆದರೆ ಮೋದಿ ಸರ್ಕಾರ ಬೇರೆ ರಾಷ್ಟ್ರಗಳಿಂದ ತೊಗರಿ ಬೇಳೆಯನ್ನ ಆಮದು ಮಾಡಿಕೊಂಡಿದೆ. 2024-25ರಲ್ಲಿ ಕ್ವಿಂಟಾಲ್ಗೆ 6,000ಕ್ಕೆ ಮಾರಾಟ ಮಾಡ್ತಿದ್ದಾರೆ. 1,500 ಪ್ರತಿ ಕ್ವಿಂಟಾಲ್ಗೆ ನಷ್ಟವಾಗ್ತಾ ಇದೆ. ಎಂಎಸ್ಪಿ ದರಗಳನ್ನ ಕೇಂದ್ರ ಸರ್ಕಾರ ಇಳಿಸಿದೆ. ಕೇಂದ್ರ ಸರ್ಕಾರ 16,000 ನೀಡಬೇಕು. ಪ್ರತಿ ಕ್ವಿಂಟಾಲ್ಗೆ ಮೋದಿ ಸರ್ಕಾರ ತೊಗರಿ ಬೇಳೆಯನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಕಿಡಿಕಾರಿದರು. Today with an extremely important issue that affects the farmers of Karnataka. BJP has crushed. No problem. We'll wait again, start again. You take your time. But you tell me whenever media is ready, then I'll say. No problem. Take your time. I am not in a hurry or I am not impatient. Okay? No disturbance now? Fine. Namaskara, we are here today with an important issue that affects the farmers of Karnataka. Modi government and the Bharatiya Janata Party are crushing the farmers of Karnataka, collapsing the markets, and resultantly Karnataka's tur dal producing farmers have suffered an annual loss of 1,550 crores on account of Modi government's policies of tur dal import. There are 3 or 4 facets and facts that I want to place before you. Karnataka and Maharashtra are 2 states which produce 50% of the tur dal production of India. So half is produced in rest of India, half is produced in Karnataka as also in Maharashtra alone, up to Latur. So whether it is Bidar, whether it is Kalburgi, whether it is Raichur and up to Latur, the entire India's tur dal production is done. Since 14th of August 2019, Kalburgi tur dal now has a GI tag also, Geographical Indicator tag, which makes the tur dal produced in Karnataka unique in its own way across the world. What is BJP doing? They are betraying the farmers. How? In 2024-25, that is last year, the MSP of tur dal was 7,550 rupees per quintal. This year in 2025-26, as the farmer is about to start sowing tur dal, which will be harvested sometimes in January 26 now, the MSP has been fixed at 8,000 rupees per quintal. But what is actually happening? In 24-25, Karnataka's farmer had to sell his tur dal, her tur dal at 5,500 to 6,000 per quintal, suffering a loss of 1,550 per quintal. In 24-25, we in Karnataka produced 10 lakh quintal of tur dal. If each farmer suffered a loss of minimum 1,550 per quintal, the total loss suffered in 24-25 alone comes to 1,550 per quintal. Sorry, 1,550 crore to the farmers. ಎಸ್, ಅಮೆರಿಕದಲ್ಲಿ ತೇಜಸ್ವಿ ಸೂರ್ಯ ಮುಜುಗರಕ್ಕೆ ಒಳಗಾಗಿದ್ದಾರೆ. ಇನ್ನು ಟ್ರಂಪ್ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಅಧಿಕೃತ ಭೇಟಿಗೆ ಯಾವುದೇ ಕಾರಣ ಕೂಡ ಇರಲಿಲ್ಲ. ಪ್ರಧಾನಿಯವರ ಹೆಸರು ದುರ್ಬಳಕೆಯನ್ನ ಮಾಡಿಕೊಂಡು ಟ್ರಂಪ್ ಭೇಟಿಗೆ ಹೋಗಿದ್ದಾರೆ. ಟ್ರಂಪ್ ಕಚೇರಿಯ ಪ್ರಧಾನಿ ಕಚೇರಿಗೆ ಸಂಪರ್ಕ ಮಾಡಿದ್ದಾರೆ.
ಆಗ ಆ ರೀತಿಯಾಗಿ ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ ಎಂದಿದೆ. ಆಗ ಟ್ರಂಪ್ ಭೇಟಿಗೆ ಅವಕಾಶವನ್ನ ನಿರಾಕರಿಸಲಾಗಿದೆ. ಕರ್ನಾಟಕದ ಗೌರವಕ್ಕೆ ಇವರು ಚ್ಯುತಿ ತಂದಿದ್ದಾರೆ. ಮೌಲ್ಯಗಳ ಬಗ್ಗೆ ತೇಜಸ್ವಿ ಅವರು ಮಾತನಾಡ್ತಾರೆ. ಸುಳ್ಳು ಮಾಹಿತಿ ಕೊಟ್ಟು ಭೇಟಿಗೆ ಯಾಕೆ ಪ್ರಯತ್ನ ಮಾಡಿದ್ರು? ಇದರ ಬಗ್ಗೆ ಜನರ ಮುಂದೆ ಹೇಳಬೇಕು. ಬೆಂಗಳೂರು ದಕ್ಷಿಣ ಮತದಾರರ ಕ್ಷಮೆಯಾಚಿಸಬೇಕು. ಮಾಜಿ ಎಂಎಲ್ಸಿ ರಮೇಶ್ ಬಾಬು ಈ ರೀತಿಯಾಗಿ ಒತ್ತಾಯ ಮಾಡಿದ್ದಾರೆ. ತೇಜಸ್ವಿ ಸೂರ್ಯರವರು ನಮ್ಮ ಕರ್ನಾಟಕದ ಬೆಂಗಳೂರು ದಕ್ಷಿಣ ಕ್ಷೇತ್ರದ BJPಯಿಂದ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಿದ್ದಾರೆ. ನಾಟ್ ಓನ್ಲಿ ಫಸ್ಟ್ ಟೈಮ್, ಹಲವಾರು ಸಂದರ್ಭಗಳಲ್ಲಿ ರಾಜ್ಯಕ್ಕೆ ದೇಶಕ್ಕೆ ಮುಜುಗರ ಆಗುವಂಥ ಅನೇಕ ಅಂಶಗಳನ್ನ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಬಹುತೇಕ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕಿನ ಹಗರಣ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಸುಮಾರು 2,000 ಕೋಟಿ ರೂಪಾಯಿಗಳ ಹಗರಣ ಇರ್ತಕ್ಕಂಥದ್ದು. ಬಹುತೇಕ ಇದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದಲ್ಲೇ ಇರ್ತಕ್ಕಂಥ ತೇಜಸ್ವಿ ಸೂರ್ಯರವರು ಅನೇಕ ಸಂದರ್ಭಗಳಲ್ಲಿ ಅನೇಕ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವಂಥ ಪ್ರವೃತ್ತಿಯನ್ನು ಹಲವಾರು ಸಂದರ್ಭಗಳಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಅವರು ಟ್ರಂಪ್ರವ್ರನ್ನ ಬೇರೆ ಬೇರೆ ಕಾರಣಕ್ಕೆ ನಮ್ಮ ದೇಶದ ಪ್ರತಿನಿಧಿಯಾಗಿ ಅಮೇರಿಕಕ್ಕೆ ಭೇಟಿ ಕೊಟ್ಟು ಟ್ರಂಪ್ ಅವ್ರನ್ನ ಭೇಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವರು ಅಧಿಕೃತವಾಗಿ ಟ್ರಂಪ್ರವ್ರನ್ನ ಭೇಟಿ ಮಾಡೋದಕ್ಕೆ ಯಾವುದೇ ಪೂರ್ವ ಕಾರ್ಯಕ್ರಮ ನಿಗದಿ ಇಲ್ಲದೇ ಇದ್ದರೂ ಸಹ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಮತ್ತು ಪ್ರಧಾನಮಂತ್ರಿಗಳ ಹೆಸರನ್ನು ದುರುಪಯೋಗ ಮಾಡಿಕೊಂಡು ನನಗೆ ಪ್ರಧಾನಮಂತ್ರಿಗಳಿಂದ ಒಂದು ಆದೇಶ ಬಂದಿದೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಟ್ರಂಪ್ ಅವ್ರನ್ನ ಭೇಟಿ ಮಾಡೋದ ಪ್ರಯತ್ನವನ್ನು ಮಾಡಿದ್ರು. ತದನಂತರ ಅಮೇರಿಕಾದ ವೈಟ್ ಹೌಸ್ ಮಾಹಿತಿಯನ್ನು ತಗೊಂಡು ಭಾರತದಿಂದ ಅಂತಹ ಯಾವುದೇ ನಿರ್ದೇಶನ ಅವರಿಗೆ ಇಲ್ಲದೇ ಇರೋದ್ರಿಂದ ಬಹುತೇಕ ಅವರು ಮುಜುಗರದ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಮೇರಿಕ ಅಧ್ಯಕ್ಷರು ನಿರಾಕರಣೆ ಮಾಡಿದ್ರು ಅಂತೇಳಿ ಇಲ್ಲಿವರೆಗೂ ಬಂದಿರತಕ್ಕಂಥ ಮಾಹಿತಿ ಇದೆ. ಬಹುತೇಕ ಇದರಿಂದ ನಾಟ್ ಓನ್ಲಿ ಇಂಡಿಯಾ, ಕರ್ನಾಟಕದ ಒಂದು ಗೌರವವನ್ನು ಚ್ಯುತಿ ತರುವಂಥ ಕೆಲಸವನ್ನು ತೇಜಸ್ವಿ ಸೂರ್ಯರವರು ಮಾಡಿದ್ದಾರೆ. ನಾನು ಅವರಿಗೆ ವಿನಂತಿಯನ್ನು ಮಾಡ್ತೇನೆ. ಅನೇಕ ಸಂದರ್ಭಗಳಲ್ಲಿ ಅವರು ಮೌಲ್ಯಗಳ ಬಗ್ಗೆ ಮಾತಾಡ್ತಾರೆ, ಅನೇಕ ನೈತಿಕತೆಯ ವಿಷಯಗಳನ್ನ ಎತ್ತುತ್ತಾರೆ. ಅವರಿಗೆ ನಿಜಕ್ಕೂ ನೈತಿಕತೆ ಇದ್ದರೆ, ಮೌಲ್ಯಗಳ ಬಗ್ಗೆ ನಂಬಿಕೆ ಇದ್ದರೆ ಅವರು ಏನಕ್ಕೆ ಟ್ರಂಪ್ ಅವ್ರನ್ನ ಸುಳ್ಳು ಮಾಹಿತಿ ಕೊಟ್ಟು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ರು ಅನ್ನೋಂತಹ ಸತ್ಯವನ್ನು ಜನರ ಮುಂದೆ ಹೇಳಬೇಕು. ಅದರ ಜೊತೆಗೆ ಈ ದೇಶದ ಕರ್ನಾಟಕದ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರ ಕ್ಷಮೆಯನ್ನು ಕೇಳಬೇಕಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ತೇಜಸ್ವಿ ಸೂರ್ಯರವರಿಗೆ ಒತ್ತಾಯವನ್ನು ಮಾಡ್ತೇನೆ. ದಯಮಾಡಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನೀವೇನು ನೇರವಾದಂಥ ಹೇಳಿಕೆಗಳನ್ನ ಕೊಡ್ತೀರಾ, ಅದಕ್ಕೆ ಒಳಪಟ್ಟು ಇವತ್ತು ಭಾರತಕ್ಕೆ ಮಾಡಿರ್ತಕ್ಕಂಥ ಮುಜುಗರಕ್ಕೆ ತಾವು ಬೇಷತ್ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ. ಶಿವಕುಮಾರ್ ಎಸ್, ರೆಬೆಲ್ ಟಿವಿ, ಬೆಂಗಳೂರು.